ನಿನ್ನ ಮನೆಯಲ್ಲಿ ಯಾರಾದರೂ ಅಂಥವರಿದ್ರೆ ಪ್ರಾರ್ಥನೆ ಮಾಡು. ಯೌವನ ಪ್ರಾಯದಲ್ಲಿ ಇದ್ದಾನಂತ ಅವನಿಗೆ ಮದುವೆ ಮಾಡಬೇಡ. 100 ಸುಳ್ಳು ಮಾತುಗಳಲ್ಲಿ ಮದುವೆ ಮಾಡಬೇಡ. ವಿವಾಹ ವ್ಯವಸ್ಥೆ ಏನಂತಂದ್ರೆ ಅದು ಪವಿತ್ರವಾಗಿರಬೇಕು, ಅದು ಸತ್ಯವಾಗಿರಬೇಕು. ಸುಳ್ಳು ಮಾತು ಹೇಳಿ ನೀನು ಮದುವೆ ಮಾಡಿದ್ರೆ, ಮದುವೆ ಮಾಡೋಕ್ಕಿಂತ ಮೊದಲೇ ನಿನ್ನ ಮಕ್ಕಳ ಜೀವನದಲ್ಲಿ ಸುಳ್ಳಿನ ಪ್ರಪಂಚವನ್ನು ನೀನು ಬಿತ್ತುತ್ತಾ ಇದೀಯಾ. ಕೆಟ್ಟ ಮಾತನ್ನು ಬಿತ್ತುತ್ತಾ ಇದೀಯಾ. ಯಾರೋ ಹಿರಿಯರು ಹೇಳಿರಬಹುದು, 4 ಸುಳ್ಳಾದರೂ ಮಾತಾಡಿ ಒಂದು ಮನೆ ಕಟ್ಟಬೇಕಪ್ಪ. ಸುಳ್ಳು ಮಾತಾಡಿ ಮನೆ ಕಟ್ತೀಯಾ? ಸತ್ಯವನ್ನು ಮಾತಾಡಿ ಮನೆ ಕಟ್ತೀಯಾ ನೀನು? ಸಾತಾನು ಹೇಳ್ತಾನೆ, ಸುಳ್ಳು ಮಾತಾಡಿ ನೀನು ಮನೆ ಕಟ್ಟು ಅಂತಾನೆ. ಅಲ್ಲಿಂದನೇ ನಿನ್ನ ಜೀವನ ಸ್ಟಾರ್ಟ್, ಅಲ್ಲಿಂದನೇ ನಿನ್ನ ಜನ್ಮ ಸ್ಟಾರ್ಟ್. ವರ್ಷಗಳಾಗ್ತಾ ಇದ್ರು ಪರಿವರ್ತನೆ ಇಲ್ಲ. ಒಂದು ದಿನ ಒಬ್ಬ ಮಗಳು ಬಂದಿದ್ರು, ಕಣ್ಣೀರು ಸುರಿಸ್ತಿದ್ರು. ಯೌವನ ಪ್ರಾಯದಲ್ಲಿ ಗಂಡ ಕುಡಿಬೇಡ ಅಂದ್ರೆ ಕೇಳಲಿಲ್ಲ. ಅವನು ಮದುವೆ ಮಾಡಿಬಿಟ್ರು. ಏನಂತ ಮದುವೆ ಮಾಡಿಬಿಟ್ರು? ಅವನು ಒಳ್ಳೆ ವಿಶ್ವಾಸ ಅಥವಾ ಒಳ್ಳೆ ಮನುಷ್ಯನು, ರೈಲ್ವೆ ಉದ್ಯೋಗ ಇದೆ ಅಂತ ಮದುವೆ ಮಾಡಿಬಿಟ್ರು. ಮಾಡಿಕೊಳ್ಳೋರು ನಂಬಿಕೆಯಿಂದ ನಂಬಿ ಮಾಡಿಕೊಂಡ್ರು. ಮದುವೆ ಆಗಿದ ಮೇಲೆ 3 ತಿಂಗಳಾದ್ಮೇಲೆ ಗೊತ್ತಾಯ್ತು ಅವನು ಯಾವಾಗಲಿಂದ ಡ್ರಿಂಕರ್ ಆಗಿ ನಡೀತಾ ಇದ್ದಾನೆ. ಆವಾಗ ಅವ್ರಿಗೆ ಬಾಧೆ ಆಯ್ತು, ಅಯ್ಯೋ ಇಂಥವ್ರು ನಾವು ಮದುವೆ ಮಾಡ್ಕೊಂಡಿದ್ದೀವಿ. ವಿಶ್ವಾಸಿಗಳೇ, ಮದುವೆ ಕಾರ್ಯಕ್ರಮ ಅಂತಂದರೆ ತುಂಬ ಉತ್ತಮವಾದದ್ದು. ಅವರು ಬಿಲ್ಡಿಂಗ್ ನೋಡಿ ನೀನು ಮದುವೆ ಮಾಡ್ಕೋಬೇಡ, ಅವರು ದುಡ್ಡು ನೋಡಿ ಮದುವೆ ಮಾಡ್ಕೋಬೇಡ. ಅವರು ವಿಶ್ವಾಸದ ಅನುಭವವನ್ನು ನೋಡಿ ಮದುವೆಯಾಗು. ನಿನ್ನ ಜೀವನ ಚೆನ್ನಾಗಿರುತ್ತೆ. ಆಸ್ತಿ ಅಂತಸ್ತು ನೋಡಿ ಅಲ್ಲ, ಉದ್ಯೋಗಗಳನ್ನು ನೋಡಿ ಅಲ್ಲ, ವರದಕ್ಷಿಣೆಯನ್ನು ನೋಡಿ ಅಲ್ಲ ನೀನು ಮದುವೆ ಆಗೋದು. ನಿನ್ನ ಜೀವನದ ಅನುದಿನ ಪ್ರಯಾಣದಲ್ಲಿ ಜೊತೆಗಾರರಾಗಿದ್ದು ಸಫಲವಾಗಿ ನಡೆಯುವವರು ನಿನಗೆ ಬೇಕಂತ ನೀನು ಮದುವೆ ಆಗಬೇಕು. ತುಂಬ ಜನರು ಅಂತಾರಲ್ಲ, 100 ಸುಳ್ಳಾದರೂ ಮಾತಾಡಿ ಮದುವೆ ಮಾಡಬೇಕ್ರಿ. ಎಷ್ಟು ಜನರು ಅಂತಾರೆ? ನಮ್ಮ ಹಿರಿಯರ ಕಾಲ ಅದೇ. ಸುಳ್ಳು ಮಾತಾಡಿ 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 ಮದುವೆಗಳು ಮಾಡಿಬಿಟ್ರು. ಮದುವೆಗಳಾಗಿ ಆಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ ಮಕ್ಕಳು. ಕೆಲವೊಬ್ಬರದ್ದು ಮದುವೆಗಳಾಗಿ 40 ವರ್ಷ ಆದ್ರೂ ಪ್ರಾಬ್ಲಮ್ ಸಾಲ್ವ್ ಇಲ್ಲ. ಕುಟುಂಬಗಳಲ್ಲಿ ಜಗಳ ಸಾಲ್ವ್ ಇಲ್ಲ, ನೆಮ್ಮದಿ ಇಲ್ಲ. ಹೆಂಡತಿ ಗಂಡನ ಮಧ್ಯೆ ಬರೇ ಸುಮ್ಮನೆ ತಾಲಿ ಒಡೆದಿರುವಂಥ ಒಂದು ಕಾಂಟ್ರಾಕ್ಟ್ ಅಷ್ಟೇ ಇದೆ, ಪ್ರೀತಿ ಇಲ್ಲ, ಏನಿಲ್ಲ. ಒಬ್ಬ ಮಗಳಂತಾಳೆ, 30 ವರ್ಷ ಆಗಿದೆ ನನ್ನ ಮದುವೆಯಾಗಿ, ನನ್ನ ಗಂಡತಿರಿಂದ ನನಗೆ ಸಿಗಬೇಕಾಗಿರೋ ನಿಜವಾದ ಪ್ರೀತಿ ನನಗೆ ಸಿಕ್ಕಿಲ್ಲ. ಏನಮ್ಮ, 30 ವರ್ಷ ಆಗಿದೆ, ಮದುವೆ ಆಗಿದೆ. ಆ ಮಗನಿಗೆ ಕುಡಿಬೇಡಪ್ಪ ಅಂತ ಹೇಳಿದ್ರೆ ನಾನು ಕುಡಿತೀನಿ ಅಂತಂದ. ಒಂದಿನ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ರೆ, ನಮ್ಮ ಬೆಳಗಾವಿಯಲ್ಲಿ KL ಹಾಸ್ಪಿಟ್ಲ್ ಇದೆಯಲ್ಲ, ನಿಮಗೆ ಗೊತ್ತಿದೆ, ಅದರಲ್ಲಿ ಅಡ್ಮಿಟ್ ಮಾಡಿಬಿಟ್ರೆ ಬ್ರೈನ್ ಡ್ಯಾಮೇಜ್ ಆಗಿದೆ. ಅವನು ಉಲಿಯಲ್ಲ. 7 ಡೇಸ್ ಟೈಮ್ ಕೊಟ್ಟರು. ಎಷ್ಟು ದಿನ? 7 ದಿನ ಟೈಮ್ ಕೊಟ್ಟರು. 7 ದಿನ ಟೈಮ್ ಕೊಟ್ಟರೆ ಅವಳು ಹೋಗುವ ಸ್ಥಳಕ್ಕೆ ಹೋಗ್ಬಿಟ್ರು. ಎಲ್ಲೆಲ್ಲಿ ಹೋಗ್ಬೇಕೆಲ್ಲ. ಕೆಲವೊಬ್ರು ಅಂದ್ರಮ್ಮ ನೀನು ಅಲ್ಲಿ ಹೋಗು, ಅವನು ಒಂದು ದಾಗ ಕಟ್ತಾನೆ, ಅದು ತಂದು ಕಟ್ಟಮ್ಮ, ಏನಾಗಲ್ಲ. ಪಾಪ ಒಬ್ಬರು ಹೇಳಿದ್ರಂತ, ಒಬ್ಬ ಬಾಬಾ ಕಡೆ ಹೋಗಿದ್ರು ಅವರು. ಆ ಬಾಬಾ ಅಂದರು, 5 ದಿನ ಟೈಮ್ ಇದೆ, ನಿನ್ನ ಗಂಡ ಹೋಗ್ಬಿಡ್ತಾನೆ, ನಾವೇನು ಮಾಡಿದ್ರು ಆಗಲ್ಲಮ್ಮ, ನಾನು ತೆಂಗಿನಕಾಯಿ ಕೊಟ್ಟರು ಏನಾಗಲ್ಲ, ನಿನಗೆ ಏನು ಕಟ್ಟರು ಏನಾಗಲ್ಲ, ನಿನ್ನ ಗಂಡಗೆ ಮುಗೀತು, ಪ್ರಾಣ ಹೋಗಿತ್ತು, ನೀನು ಎಲ್ಲ ಮರ್ತು ಬಿಡು ಅಂತ ಹೇಳ್ಬಿಟ್ಟ. ಚಿಕ್ಕ ಮಕ್ಕಳು ಪ್ರಿಯರೇ, ಚಿಂತೆ ಇರಲ್ವಾ? ಯೌವನ ಪ್ರಾಯದಲ್ಲಿ ಮದುವೆ ಆಗಿದ್ದವರು ಚಿಂತೆ ಇರಲ್ವಾ? ಯೌವನಸ್ಥರೇ, ಮದುವೆ ಆಗೋಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡಿ, ಮದುವೆ ಆಗಿದ ಮೇಲೆ ಬಾಧ್ಯತೆಯಿಂದ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿನ್ನನ್ನು ನಂಬಿ ಒಬ್ಬ ಹೆಣ್ಣು ಮಗಳು ಬಂದಿರ್ತಾಳೆ ನಿನ್ನ ಕಡೆ. ನಿನ್ನ ಮನೆಯನ್ನು ನೋಡಿ ಬಂದಿರಲ್ಲ, ನಿನ್ನ ತಂದೆ ತಾಯಿಯರನ್ನು ನೋಡಿ ಬಂದಿರಲ್ಲ. ನಿನ್ನನ್ನು ನಂಬಿ ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಮನೆ ಒಳಗೆ ಬಂದಿರ್ತಾಳೆ.
ಆ ಮಗಳನ್ನು ನೀನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಆ ಮಗಳಿಗೆ ಎಷ್ಟು ಪ್ರೀತಿ ಕೊಡಬೇಕು. ತನ್ನ ಕುಟುಂಬವನ್ನು ಬಿಟ್ಟು ನಿನ್ನ ಹತ್ತಿರ ಬಂದು ನಿನ್ನ ಮನೆಯನ್ನು ತನ್ನ ಮನೆಯಾಗಿ ಇಟ್ಟುಕೊಂಡು ತನ್ನ ಮನೆಯಾಗಿ ಅಂಗೀಕರಿಸಿ ಅವಳು ನಡೀತಾ ಇರ್ತಾಳೆ. ನೀನು ಏನು ಹೇಳಿದ್ರು ಬಗ್ತಾಳೆ, ನೀನು ಏನು ಹೇಳಿದ್ರೆ ಕೇಳ್ತಾರೆ. ಅಂಥ ಹೆಣ್ಮಕ್ಳು ನಿನ್ನ ಹತ್ತಿರ ಇದ್ದರೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಆ ಮಗಳು ಅಳ್ತಾ ಇದ್ದಾಳೆ. ಶಿ ಕ್ರೈಂಗ್, ವೈ ಇಟ್ ಈಸ್ ಹ್ಯಾಪನ್ ಟು ಮೀ, ನನಗೆ ಯಾಕೆ ಆಗಿದೆ ಈ ಗತಿ. ಕ್ರೈಂಗ್ ಆನ್ ಎವ್ರಿ ಡೇ. ಅವಳ ಕೂಗನ್ನು ಕೇಳುವವರು ಯಾರೂ ಇಲ್ಲ. ಒಂದು ದಿನ ಸಭೆಗೆ ಬರ್ತಾ ಇರೋ ಒಬ್ಬ ಮಗಳು ಭೇಟಾಗಿದ್ಲು. ಅಮ್ಮ ನೀವು ಎಲ್ಲಿ ಹೋಗ್ತಾ ಇದ್ರಂತ ಕೇಳಿದ್ರಂತೆ ಅವರು. ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ. ನಾನು ಬರಲ್ಲ ಅಂತ ಬಂದುಬಿಟ್ಲು. ಆವಾಗ ಸಭೆದವಳು ಏನು ಹೇಳಿದ್ಲು ಗೊತ್ತಾ? ಧೈರ್ಯವು ಕೊಟ್ಟಿದ್ದಾಳೆ. ನೀನು ದೇವರ ಮೇಲೆ ನಂಬಿಕೆ ಇಡಮ್ಮ, ದೇವರು ನಿನ್ನ ಕಾರ್ಯವನ್ನು ಸಫಲವೂ ಮಾಡ್ತಾನೆ. ಬಾ ಸಭೆಗೆ ಹೋಗೋಣ ಬಾ. ಎಷ್ಟು ಜನ ಇದ್ದೀರಾ ಈ ಥರ ಕರ್ಕೊಂಡು ಬರೋರು? ನೀವು ಎಷ್ಟು ಜನ ಇದ್ದೀರಾ ನೀವು ಸಭೆಗೆ ಕರ್ಕೊಂಡು ಬರೋರು? ತಪ್ಪಿ ಹೋಗಿದ್ದವರು, ಪಾಪದಲ್ಲಿದ್ದವರು, ದುಃಖದಲ್ಲಿ ಇದ್ದವರನ್ನು ಕಂಡಿಡಿದು ದೇವರ ಆಲಯಕ್ಕೆ ನಡೆಸೋರು ಕೇವಲ ಪಾಸ್ಟರ್ಸ್ ಅಷ್ಟೇನಾ? ಸಭಾಪಾಲಕರಷ್ಟೇನಾ? ಯವನ ಪ್ರಾಯದಲ್ಲಿರುವ ಸೇವೆ ಮಾಡೋರಷ್ಟೇನಾ? ದೇವರ ಸೇವಕರು ಮಾತ್ರನೇ ಅದು ಕೆಲಸನಾ? ನಿಮ್ಮ ಕೆಲಸ ಇಲ್ವಾ? ನಿಮ್ಮ ಪಕ್ಕದ ಮನೆಯಲ್ಲಿ ಕಣ್ಣೀರು ಸುರಿಸ್ತಾ ಇದ್ರೆ ನೋಡ್ಕೊಂತ ಕೂತ್ಕೊಳ್ತೀಯ ನೀನು? ಅವನು ನಾಶ ಆಗಿ ಹೋಗಲಿ ಅಂತ ಎದುರು ನೋಡ್ತಾ ಇರ್ತೀಯ ನೀನು? ಏನಾಗಿದೆ ಅವನ ಜೀವನದಲ್ಲಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀಯ ನೀನು? ಆದರೆ ಅವನು ಮನೆಗೆ ಹೋಗಿ ಆ ಸಮಸ್ಯೆಯನ್ನು ದೂರ ಮಾಡೋಣಂತ ಚಿಂತನೆ ಯೇಸು ಕ್ರಿಸ್ತನನ್ನು ನಂಬಿದ ಮಕ್ಕಳಾಗಿರೋ ನಮಗಿಲ್ವಲ್ಲ. ಯಾವಾಗ ಬರುತ್ತೆ ಆ ಚಿಂತನೆ? ಬನ್ನಿ, ದೇವರು ಕರೆದಿದ್ದಾನೆ. ಈ ಲೆಂಟನ್ ಡೇಸ್ ಯಾಕೆ ಮಾಡ್ತಾ ಇದ್ದಾರೋ ನಿಮ್ಗೆ ಗೊತ್ತಿಲ್ಲ, ಯಾರು ಮಾಡಿಸ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ನಿಜವಾದ ಲೆಂಟನ್ ಡೇಸ್ ಹೇಗೆ ಮಾಡಬೇಕು ದೇವರು ತೋರಿಸ್ತಾ ಇದ್ದಾನೆ. ಬರ್ರಿ, ಹಲ್ಲೆಲೂಯಾ, ಆಮೆನ್. ಆ ಮಗಳು ಬಂದಿದ್ದರು. ಆವಾಗ ನಾವು ಸಭೆದವರೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡಿದ್ವಿ. ವಿ ಮೇಡ್ ಹರ್ ಟು ಸ್ಟ್ಯಾಂಡ್ ಬಿಫೋರ್ ದ ಪುಲ್ಪಿಟ್. ಆ ಪುಲ್ಪಿಟ್ ಮಧ್ಯದಲ್ಲಿ ನಿಲ್ಲಿಸಿ ಸಭೆದವರೆಲ್ಲರೂ ಎದ್ದು ಕೈಗಳು ಚಾಚಿ ಸೇವಕರಾಗಿ ನಾವೆಲ್ಲರೂ ನಿಂತ್ಕೊಂಡು ಆ ಮಗಳ ಮೇಲೆ, ಆ ಕುಟುಂಬದ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ಮಗಳಿಗೆ ಒಂದು ದರ್ಶನವೂ ಬಂದಿದೆ. ಅವಳಿಗೆ ಯಾವಾಗಲೂ ಅಂಥ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅನುಭವ ಇಲ್ಲ. ಏನೋ ದರ್ಶನ ಅಂತಂದರೆ, ಯಾರೋ ತನ್ನ ಗಂಡನನ್ನು ಹಾಸ್ಪಿಟ್ಲಲ್ಲಿ ಮುಟ್ತಾ ಇದ್ದಾನಂತೆ. ಆ ಗಂಡನ ಸುತ್ತು ದೇವರ ಬೆಳಕಿದಂತೆ. ಸಭೆಯಲ್ಲಿರುವ ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡುವಾಗ, ಪಾಸ್ಟರ್ ಮಾತ್ರವೇ ಅಲ್ಲ, ಸಭೆದವರೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡುವಾಗ ಅವಳು ಹಾಸ್ಪಿಟ್ಲಲ್ಲಿರುವ ತನ್ನ ಗಂಡನನ್ನು ಯಾರೋ ಮುಟ್ತಾ ಇದ್ದಾನೆ, ಏನೋ ಒಂದು ಬೆಳಕಲ್ಲಿದೆ ಅಂತ ಕಾಣಿಸ್ತು. ನಾವೆಲ್ಲರೂ ಕೂಡಿ ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಒಂದು 5 ನಿಮಿಷ ಮಾಡಿ ಕಳಿಸ್ಬಿಟ್ಟಿದ್ವಿ. ಡಾಕ್ಟರ್ 3-4 ದಿನ ಕೊಟ್ಟರು. 5 ದಿನ ಆಗಿದೆ, 6 ದಿನ ಆಗಿದೆ, 8 ದಿನಗಳಾಗಿದೆ, 10 ದಿನಗಳಾಗಿದೆ, 15 ದಿನಗಳಾಗಿದೆ. ಡಾಕ್ಟರ್ ಮತ್ತೊಂದು ಆಪರೇಷನ್ ಮಾಡಿದ್ರು ಬ್ರೈನ್. ಆವಾಗ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? 90% ಅಮ್ಮ ನಿನ್ನ ಗಂಡನಿಗೆ ಏನಾಗಲ್ಲ. ಸಂತೋಷವಾಗಿರು, ಸಂತೋಷವಾಗಿರು. ಆ ಮಗಳು ಓಡ್ಕೋಂತ ಬಂದರು ಮತ್ತು ಸಭೆಗೆ. ಬ್ರದರ್, ನಾನು ಆ ದಿನ ಹೇಳಲಿಲ್ಲ ಸರ್, ಇವಾಗ ಪ್ರಾರ್ಥನೆ ಮಾಡುವಾಗ ಇಂಥ ಒಂದು ದರ್ಶನವನ್ನು ನಾನು ನೋಡಿದ್ದೆ. ಆ ದಿನ ನಾನು ಕೇಳಲಿಲ್ಲ ನಿಮಗೆ, ನಾನು ಅದನ್ನು ತಿಳ್ಕೋಬೇಕಂತ ನನಗೆ ಯೋಚನೆ ಇದ್ದಿಲ್ಲ. ಆ ದಿನ ಬಂದು ಆ ಮಗಳು ತನ್ನ ಕಣ್ಣೀರಿಂದ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಪ್ರಶ್ನೆ ಕೇಳ್ರಿ, ಮಾತು ಕೇಳದೇ ಇದ್ದರೆ ಏನಾಯಿತು ನಿನ್ನ ಜೀವನ, ನಿನ್ನ ಗತಿ? ಆದರೂ ದೇವರ ಕೈ ಬಿಟ್ಟಿಲ್ಲ. ಮಾತು ಕೇಳಿದ್ರು ಕೇಳದೇ ಇದ್ರು ತಂದೆ ತಾಯಿಯವರು ಕೈ ಬಿಡ್ತಾರ ಮಕ್ಕಳ ಮಾತು? ಮಕ್ಕಳನ್ನು
ಎಷ್ಟು ಕೆಟ್ಟರಾಗಿದ್ರು ತಂದೆ ತಾಯಿಯವರು ಒದ್ದು ಹೊರಗಾಗ್ತಾರ? ನಿನ್ನ ಮನೆಯಲ್ಲಿ ಯಾರಾದರೂ ಅಂಥವ್ರು ಇದ್ದರೆ ಪ್ರಾರ್ಥನೆ ಮಾಡು. ಯವ್ವನ ಪ್ರಾಯದಲ್ಲಿ ಇದ್ದಾನಂತ ಅವನಿಗೆ ಮದುವೆ ಮಾಡಬೇಡ. 100 ಸುಳ್ಳು ಮಾತುಗಳೇ ಮದುವೆ ಮಾಡಬೇಡ. ವಿವಾಹ ವ್ಯವಸ್ಥೆ ಏನಂತಂದರೆ ಅದು ಪವಿತ್ರವಾಗಿರಬೇಕು, ಅದು ಸತ್ಯವಾಗಿರಬೇಕು. ಸುಳ್ಳು ಮಾತು ಹೇಳಿ ನೀನು ಮದುವೆ ಮಾಡಿದ್ರೆ, ಮದುವೆ ಮಾಡೋಕ್ಕಿಂತ ಮೊದಲೇ ನಿನ್ನ ಮಕ್ಕಳ ಜೀವನದಲ್ಲಿ ಸುಳ್ಳಿನ ಪ್ರಪಂಚವನ್ನು ನೀನು ಬಿತ್ತುತ್ತಾ ಇದೀಯಾ. ಕೆಟ್ಟ ಮಾತನ್ನು ಬಿತ್ತುತ್ತಾ ಇದೀಯಾ. ಯಾರೋ ಹಿರಿಯರು ಹೇಳಿರಬಹುದು, 4 ಸುಳ್ಳಾದರೂ ಮಾತಾಡಿ ಒಂದು ಮನೆ ಕಟ್ಟಬೇಕಪ್ಪ. ಸುಳ್ಳು ಮಾತಾಡಿ ಮನೆ ಕಟ್ತೀಯಾ? ಸತ್ಯವನ್ನು ಮಾತಾಡಿ ಮನೆ ಕಟ್ತೀಯಾ ನೀನು? ಸಾತಾನು ಹೇಳ್ತಾನೆ, ಸುಳ್ಳು ಮಾತಾಡಿ ನೀನು ಮನೆ ಕಟ್ಟು ಅಂತಾನೆ. ಅಲ್ಲಿಂದನೇ ನಿನ್ನ ಜೀವನ ಸ್ಟಾರ್ಟ್, ಅಲ್ಲಿಂದನೇ ನಿನ್ನ ಜನ್ಮ ಸ್ಟಾರ್ಟ್. ವರ್ಷಗಳಾಗ್ತಾ ಇದ್ರು ಪರಿವರ್ತನೆ ಇಲ್ಲ, ವರ್ಷಗಳಾಗ್ತಾ ಇದ್ರು ಬದಲಾವಣೆ ಇಲ್ಲ. ಯಾರು ಪ್ರಶ್ನೆ ಕೇಳಿದ್ರೆ ಅವರಿಗೆ ಒಡೆಯೋದಿಕ್ಕೆ ಹೋಗ್ತೀಯ, ನಿನ್ನ ಕುಟುಂಬ ಬದಲಾವಣೆಯಲ್ಲಿ ತರ್ತಾ ಇಲ್ಲ. ಅಲ್ಲಿಂದ ಪ್ರಾರಂಭವಾಯಿತು. ಸಭೆದವರು ಹೇಗಿರಬೇಕಂದ್ರೆ, ಹಾಳೋಗುವ ಪರಿಸ್ಥಿತಿಯನ್ನು ಒಳ್ಳೆ ಮಾರ್ಗದಲ್ಲಿ ತರುವ ಪರಿಸ್ಥಿತಿಯಾಗಿರಬೇಕು. ಆಮೇನ್. ಯಾರಾದರೂ ಬಲಹೀನರಾಗಿದ್ದರೆ ತೆಗೆದುಕೊಂಡು ಬರ್ರಿ. ನೀವೆಲ್ಲರೂ ಇದ್ದೀರಲ್ಲ, ಹಲ್ಲೆಲೂಯಾ. ಎಲ್ಲರೂ ಕೈಗಳೆತ್ತಿ ಪ್ರೇಯರ್ ಮಾಡಿ. ಅದ್ಭುತ ಯಾಕೆ ಆಗಲ್ಲ ನೀವು ನೋಡ್ತೀರಾ ನಿಮ್ಮ ಕಣ್ಮುಂದೆ. ನಿನ್ನ ಮನೆಯಲ್ಲಿ ಸಮಸ್ಯೆ ಇದೆಯಲ್ಲ, ಸಭೆಯಲ್ಲಿ ಹೇಳ್ಕೊಳ್ಳೋಕ್ಕೆ ನಿನಗಿಷ್ಟ ಇಲ್ಲ, ನಾಚಿಕೆ. ಅಯ್ಯೋ, ನನ್ನ ಬದುಕು ಬಗ್ಗೆ ಸಭೆಯಲ್ಲಿದ್ದವರಿಗೆ ಗೊತ್ತಾದರೆ ಎಲ್ಲಿ ನಮ್ಮ ಮರೆಯೋದು ಹೋಗುತ್ತೆ ಅಂತ. ಅದಕ್ಕಿಂತ ದೊಡ್ಡ ಬಾಧೆ ಯಾವುದು ಗೊತ್ತಾ? ಪಾಸ್ಟರ್ಗೆ ಗೊತ್ತಾಗಬಾರ್ದು, ದೇವರ ಸೇವಕರಿಗೆ ಗೊತ್ತಾಗಬಾರ್ದು. ಇದು ದೊಡ್ಡ ಬಾಧೆ. ಆಲ್ರೆಡಿ ಮನೆ ಪಕ್ಕದಲ್ಲಿ ಗೊತ್ತಿರುತ್ತೆ, ಆಲ್ರೆಡಿ ಸಮಾಜದಲ್ಲಿ ಗೊತ್ತಿರುತ್ತೆ, ಫ್ರೆಂಡ್ಸ್ ಸರ್ಕಲಲ್ಲಿ ಗೊತ್ತಿರುತ್ತೆ, ಬಂಧು ಬಳಗದವರ ಮಧ್ಯದಲ್ಲಿ ಗೊತ್ತಿರುತ್ತೆ. ಆದರೆ ಸಭೆದವರು ಗೊತ್ತಿದ್ರೆ ಇವರಿಗೆ ಕೋಪ. ಸಭೆಯಲ್ಲಿ ಸೇವಕರಿಗೆ ಗೊತ್ತಿದ್ರೆ ಕೋಪ. ಸಭೆಗೆ ಬರಲ್ಲ, ಪ್ರಾರ್ಥನೆಗೆ ಬರಲ್ಲ, ಅವ್ರು ಕೇಳಿದಕ್ಕೆ ಏನು ಉತ್ತರ ಬರಲ್ಲ. ಆದರೆ ಲೋಕ ಎಲ್ಲ ಗೊತ್ತಿದ್ದು ಮುಖದ ಮೇಲೆ ಉಗುಳಿದ್ರೂ ನಡೀತದೆ. ದೇವರ ಆಲಯದಲ್ಲಿ ಹೇಳ್ಕೊಳ್ಳೋಕ್ಕೆ ನಾಚಿಕೆ. ಏನಂತಾರೋ ಏನೋ ಅಂತ ಭಯ. ನಾಚಿಕೆ ಪಡಬೇಡಮ್ಮ. ಇದು ಒಂದು ದೊಡ್ಡ ಹಾಸ್ಪಿಟ್ಲ್ ಆಗಿದೆ, ಪರಲೋಕದ ಹಾಸ್ಪಿಟ್ಲ್ ಇದು. ಡಾಕ್ಟರ್ ಮುಂದೆ ಹೋದರೆ ನೀನು ನಾಚಿಕೆ ಪಟ್ಟರೆ ನಿನ್ನ ರೋಗ ವಾಸಿ ಆಗಲ್ಲ. ಇದ್ದಿದ್ದು ಹೇಳ್ಕೋಬೇಕಲ್ಲಿ. ಅರ್ಥ ಆಯ್ತಾ? ಅಲ್ಲಿ ಡಾಕ್ಟರ್ ಜೆಂಟ್ಸ್ ಇದ್ದಾರೋ ಲೇಡೀಸ್ ಇದ್ದಾರೋ ಅಲ್ಲ, ಆಪರೇಷನ್ ಮಾಡ್ತಾ ಇದ್ರೆ ಎಲ್ಲ ಬಿಚ್ಚಾಗಬೇಕು ನಾವು. ನೀನು ನಾಚಿಕೆ ಪಟ್ಟರೆ ಆಪರೇಷನ್ ನಡೆಯಲ್ಲಲ್ಲಿ. ದೇವರ ಆಲಯ ಅದಕ್ಕಿಂತ ದೊಡ್ಡ ಹಾಸ್ಪಿಟ್ಲ್ ಆಗಿದೆ. ಇಲ್ಲಿ ನೀನು ಯಾವುದು ಬಚ್ಚಿಡಬೇಡ, ಇಲ್ಲಿ ಯಾವುದು ಮುಚ್ಚಿಡಬೇಡ. ದೇವರ ಸನ್ನಿಧಿಗೆ ನೀನು ಬಂದರೆ ಎಲ್ಲ ತೆರೆದಿಟ್ಟು, ಸ್ವಾಮಿ ನಾನು ಬಂದಿದ್ದೀನಿ, ನನ್ನನ್ನು ನೋಡಿ ನನ್ನನ್ನು ವಾಸಿ ಮಾಡು ಅಂತ ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಆಮೆನ್. ಮತ್ತು ನೀವೆಲ್ಲರೂ ಏನು ಮಾಡ್ತೀರಾ? ಯಾರಾದರೂ ಬಂದು ಸಮಸ್ಯೆ ಹೇಳಿದ್ರೆ ಹೊರಗೆ ಹೋಗಿ, ಅವಳು ಇಂಥವಳಂತಮ್ಮ ಇವತ್ತು ಗೊತ್ತಾಯಿತು ಅಂತ ಮೈಕ್ ಹಿಡ್ಕೊಂಡು ಹೇಳಬೇಡ್ರಿ. ನಮ್ಮ ಸಭೆದವರು, ನಮ್ಮ ಸನ್ ಪಾಲ್ಸ್ ಮೆಥಡಿಸ್ಟ್ ಚರ್ಚ್ದವರು ನನ್ನ ಸಮಸ್ಯೆ ಹೇಳ್ಕೊಂಡ್ರೆ ಪ್ರಾರ್ಥನೆ ಮಾಡ್ತಾರೆ ಅಂತ ನಂಬಿಕೆಯಿಂದ ಬಂದಿರ್ತಾರೆ ಅವರು. ಆ ನಂಬಿಕೆಯನ್ನು ಕೆಡಿಸ್ಬೇಡ ನೀನು. ಅವ್ರು ಬಂದು ಏನೋ ಸಮಸ್ಯೆ ಹೇಳ್ಕೊಂಡ್ರೆ ನೀನು ಕೇಳಿ ಪಕ್ಕದವ್ರಿಗೆ ಹೇಳಿ, ಅಂಥವಳಂತ ಅಲ್ಲ, ಅಯ್ಯೋ ಇಷ್ಟು ಆರಾಧನೆ ಮಾಡ್ತಾ ಇದ್ಲು, ಇಂಥ ಕೆಲಸ ನಡೀತಾ ಇದೆ ಅವ್ರ ಮನೆಯಲ್ಲಿ. ಆವಾಗ ನೀನು ಪ್ರಾರ್ಥನೆ ಮಾಡಲ್ಲ. ಊರು ಜನರೆಲ್ಲರಿಗೆ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಇರುತ್ತೆ ನೋಡಿ, ಆ ಥರ ಕೂಗ್ತಾ ತಿರುಗ್ತಾ ಇರ್ತೀಯ. ನಿನ್ಗೇನು ಕೆಲಸ ಇಲ್ಲಲ್ಲ. ಮನೆಗೆ ಹೋಗಿ, ಹೇ ಅವಳಿಂಥವಳಂತ, ಅವನಿಂಥವನಂತ, ಇವೆಲ್ಲ ನೀನು ಮಾತಾಡ್ತೀಯ. ಬದಲಾವಣೆ ಯಾವಾಗ? ನೀನು ಲೆಂಟನ್ ಡೇಸ್ ಮಾಡ್ತಾ ಇದೀಯಾ, ಉಪವಾಸವಾಗಿರ್ತಾ ಇದೀಯಾ. ನೀನು ಉಪವಾಸವಾಗಿ 40 ದಿನ ಮಾಡ್ತಾ ಇದೀಯಾ. ಮನೆ ತಿರುಗೋ ಕಾರ್ಯಕ್ರಮ ನಿಂತುಕೊಳ್ಳಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಿಂತುಕೊಳ್ಳಿಲ್ಲ, ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡೋದು ನಿಂತುಕೊಳ್ಳಿಲ್ಲ. ಯಾವಾಗ ಬದಲಾವಣೆ? ನಿನ್ನ 40 ದಿನದ ಪ್ರಾರ್ಥನೆ ಪರಲೋಕ ಸನ್ನಿಧಿಗೆ ಸೇರುತ್ತಾ?
ಅಂತ ಇದ್ದಾನೆ, ನಿನ್ನ ಕ್ರಿಯೆಗಳಲ್ಲಿ ತಪ್ಪಿದೆ, ಪಾಪವಿದೆ, ಅದಕ್ಕೆ ನಿನ್ನ ಪ್ರಾರ್ಥನೆ ನನ್ನ ಸನ್ನಿಧಿಗೆ ಬರ್ತಾ ಇಲ್ಲ ಅಂತ ಇದ್ದಾನೆ. ನಂಬಿಕೆಯಿಂದ ಸಭೆದವರು ನಿನಗೆ ಹೇಳಿದ್ರೆ ಅದನ್ನು ನಂಬಿಕೆಯಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಅವ್ರ ಬಗ್ಗೆ ಒಳಸು ಮಾತಾಡಬಾರದು, ಅವ್ರನ್ನ ಇನ್ನೂ ದುಃಖಪಡಿಸಬಾರ್ದು, ಅವ್ರಿಗಿನ್ನೂ ಗಾಯ ಆಗುವಂತೆ ಅವರನ್ನು ಇದು ಮಾಡಬಾರ್ದು. ಒಂದು ವೇಳೆ ತಪ್ಪು ಮಾಡಿ ಅವನು ದೇವರ ಸನ್ನಿಧಿಗೆ ಬಂದರೆ ಅವನನ್ನು ಅಪ್ಪಿಕೊಂಡು ಪ್ರೀತಿ ಮಾಡು. ಪಾಪ ಮಾಡಿ ಯಾರಾದರೂ ಬಂದರೆ ಕಣ್ಣೀರಿಂದ ಅವನಿಗೂ ಭಯ ಇರುತ್ತೆ, ಆದರೂ ಬಂದಿರ್ತಾನೆ ದೇವರ ಆಲಯಕ್ಕೆ, ಅವನ ಕೈ ಹಿಡಿದು ಧೈರ್ಯವು ಕೊಡು. ಆ ರೀತಿಯಾಗಿ ಸಭೆ ಬೇಕು ಇವತ್ತು ನಮಗೆ. ಅಂಥ ಸಭೆಯ ಪರಿವರ್ತನೆ ದೇವರು ಕೇಳ್ತಾ ಇದ್ದಾನೆ. ಮತ್ತು ಪ್ರಶ್ನಿಸ್ಕೊಳ್ಳೋಣ, ನಮ್ಮ ಸಭೆ ಆ ಥರ ಇದೆಯಾ? ಸಭೆಯಲ್ಲಿದ್ದವರು ನಾವು ಆ ಥರ ಇದ್ದೀವ? ಸಭೆಯಲ್ಲಿದ್ದವರು ಆ ಥರ ಕಾಣಿಸಿಕೊಳ್ತಾ ಇದ್ದೀವ ನಾವು? ನಮ್ಮ ನೆರೆಯವರು, ಪಕ್ಕದಲ್ಲಿದ್ದವರು ಎಲ್ಲರೂ ಆ ಥರ ನಾವು ಇದ್ದೀವ ನಾವು? ನಮ್ಮ ಸಭೆಯಲ್ಲಿ ಬಂದಿದ್ದವರಿಗೋಸ್ಕರ ಪ್ರಾರ್ಥನೆ ಮಾಡಿದರೆ ದೇವರ ಅದ್ಭುತ ಕಾರ್ಯವನ್ನು ಮಾಡ್ತಾನಂತ ನಿಮಗೆ ಗೊತ್ತಿದೆಯಾ?